ಫ್ರೆಂಡ್ಸ್ ನಮಸ್ಕಾರ. ನಾವು ಇವಾಗ ಸಂಕ್ರಾಂತಿಗೆ ಅಂತ 3 ತರ ಚಟ್ನಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಂಬರೋಣ ಬನ್ನಿ. ಇದು ಒಂದು ಬಟ್ಲು ಅಕ್ಕಿ ಇದೆ, ಇದನ್ನ ಹುರ್ಕೊಳ್ಳೋಣ. ಬಾಣಲಿಗೆ ಹಾಕಿ ಸಣ್ಣ ಉರಿ ಇಟ್ಟು ಹುರ್ಕೋಬೇಕು. ಇದನ್ನ ಅಂದ್ರೆ ಆದಂಗೆ ಇವು ತೆಗೆದು ನಾನು ಒಂದು ಪ್ಲೇಟಿಗೆ ಒಂದು ರೌಂಡ್ ಹಾಕೊಂಡು ಬಂದೀನಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಇದಕ್ಕೆ ಹೆಸರು ಕರಿಬೇವು ಹಾಕ್ತಾ ಇದ್ದೀನಿ, ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ 2 ಸ್ಪೂನ್ ಖಾರ ಹಾಕ್ತಾ ಇದ್ದೀನಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಮಿಕ್ಸರ್ಗೆ ಹಾಕಿ ರುಬ್ಕೊಂಬರೋಣ ಇದನ್ನ. ನೋಡಿ ಫ್ರೆಂಡ್ಸ್, ಈಗ ಇದು ಆಗಿದೆ ಚಟ್ನಿ, ಈ ಥರ ಆಗಿದೆ. ಈಗ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಚಟ್ನಿ ಪುಡಿ ರೆಡಿ ಆಗಿದೆ. ಈಗ ಅರ್ಧ ಬಟ್ಲದಷ್ಟು ಶೇಂಗಾ ಇದ್ದಾವೆ, ಇವನ್ನ ಹುರ್ಕೋತೀನಿ. ಈಗ ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಹಾಗೆ ಇವು ಶೇಂಗಾ, ಇವನ್ನ ಒಂದು ಪ್ಲೇಟಿಗೆ ತಗೋತೀನಿ. ನೋಡಿ ಫ್ರೆಂಡ್ಸ್, ಈಗ ತಗೊಂಡಿನಿ, ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ 2 ಎಸಳದಷ್ಟು ಕರಿಬೇವು ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ ತಗೊಂಡಿನಿ. ಇದು 1 ಸ್ಪೂನ್ ಖಾರ ಹಾಕ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಎಲ್ಲ. ಈಗ ಒಂದು ರೌಂಡು ರುಬ್ಕೊಂಡು ಬರೋಣ ಇದನ್ನ. ಫ್ರೆಂಡ್ಸ್, ಈಗ ಚಟ್ನಿ ರೆಡಿ ಆಗಿದೆ. ಒಂದು ಬೌಲು ಗುರಳ್ಳಿ ಇದಾವೆ, ಇವನ್ನ ಹುರ್ಕೋತೀನಿ. ಇದು ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕು, ಸ್ವಲ್ಪ ಕೆಂಪಾಗಬೇಕಿದೆ. ಇವು ಬಂದ್ ಮಾಡ್ತೀನಿ, ಒಂದು ಪ್ಲೇಟಿಗೆ ತಕ್ಕೋತೀನಿ. ಈಗ ನೋಡಿ, ಈಗ ಅದು ತಣ್ಣಗಾಗಿದೆ, ಮಿಕ್ಸರ್ ಜಾರಿಗೆ ತಕ್ಕೊಂಡಿನಿ. ಈಗ ಸ್ವಲ್ಪ ಮಿಕ್ಸರ್ ಮಾಡ್ಕೊಂಬರೋಣ ಇದನ್ನು. ಈಗ ರುಬ್ಕೊಂಡು ಬಂದಿದ್ದೀನಿ, ಇದನ್ನು ಪುಡಿ ಮಾಡಿಕೊಂಡು ಈ ಥರ ಸ್ವಲ್ಪ ತರಿಯಾಗಿದೆ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೋತೀನಿ, 1 ಸ್ಪೂನ್ ಖಾರ ಹಾಕ್ಕೋತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, 1-2 ಎಳೆ ಕರಿಬೇವು ಹಾಕ್ಕೋತೀನಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋತೀನಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ, ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ. ಇದನ್ನು ಮತ್ತೆ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಈಗ ಚಟ್ನಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಈಗ ಚಟ್ನಿಗಳು ರೆಡಿ ಆಗ್ಯಾವು. ಸಂಕ್ರಾಂತಿಗೆ ನಾನು 3 ಥರದ ಚಟ್ನಿ ಮಾಡಿದ್ದೇನೆ. ಹೇಗೆ ಮಾಡಿದ್ದೀನಿ ಅಂತ ಎಲ್ಲ ತೋರಿಸಿದ್ದೀನಿ. ಈಗ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.